ಇನ್ನು ವಿಜೇಂದ್ರ ನೀನು ಬಚ್ಚ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತ ವಿಜೇಂದ್ರ ವಿರುದ್ಧ ಮತ್ತೆ ಗುಡುಗಿದ್ದಾರೆ ರಮೇಶ್ ಜಾರಕಿಹೊಳಿ. ವಿಜೇಂದ್ರ ನೀನು ಬಚ್ಚ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯನಲ್ಲ ಅಂತ ವಿಜೇಂದ್ರ ವಿರುದ್ಧ ಹೇಳಿರೋದು. ಮೊನ್ನೆ ಅಷ್ಟೇ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತನಾಡಿ ಅಂತ ವಾರ್ನಿಂಗ್ ಕೊಟ್ಟಿದ್ರು ವಿಜೇಂದ್ರ. ಆದ್ರೆ ಅದಕ್ಕೆ ಯಾವುದೇ ಕಿಮ್ಮತ್ ಕೊಡೋದಂತ ರಮೇಶ್ ಜಾರಕಿಹೊಳಿ, ನಮ್ಮಲ್ಲಿ ಜಗಳ ಇರೋದು ಅಧ್ಯಕ್ಷರ ಬದಲಾವಣೆಗಷ್ಟೇ, ಅಧ್ಯಕ್ಷ ಚೇಂಜ್ ಆದ್ರೆ ಓಕೆ, ಇಲ್ಲೇ ಇದ್ರೂ ನಾವು ಪಕ್ಷ ಸಂಘಟನೆ ಮಾಡ್ತೀವಿ ಅಂತ. ಅದೇ ವಿಜೇಂದ್ರ ಏನ್ ನಾಲ್ಗೆ ಬೆಗೆ ಹಿಡಿದು ಮಾತಾಡ್ಲಿ ಅಂತ ಹೇಳಿದ್ದೇನು, ಅದಕ್ಕೆ ರಮೇಶ್ ಜಾರಕಿಹೊಳಿ ಹೇಗೆ ಕೌಂಟರ್ ಕೊಟ್ಟರು ಬನ್ನಿ ನೋಡಿ. ರಮೇಶ್ ಜಾರಕಿಹೊಳಿ ಅವರು ಎಚ್ಚರಿಕೆಯಿಂದ ಮಾತನಾಡಬೇಕು. ಯಡಿಯೂರಪ್ಪನವರು ರಾಜ್ಯ ಕಂಡಂತ ಅಪ್ರತಿಮ ಹೋರಾಟಗಾರ. ರಾಜ್ಯದಲ್ಲಿ ಹೊತ್ತು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತಿರುಗಿ ಯಡಿಯೂರಪ್ಪ ಪಕ್ಷ ಸಂಘಟನೆ ಮಾಡಿದ್ದಾರೆ. ಅನಂತಕುಮಾರ್ ಆದಿಯಾಗಿ ಅನೇಕ ಹಿರಿಯರ ಜೊತೆಲಿ ಕೈ ಜೋಡಿಸಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಪಕ್ಷಕ್ಕೆ ಬಂದಿರತಕ್ಕಂಥವ್ರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಬೇಕಾದ್ರೂ ನಾಲ್ಗೆ ಬಿಗಿ ಹಿಡಿದು ಮಾತನಾಡಬೇಕು. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷ ಮಾಡ್ಕೊಂತಿದ್ದೇವೆ. ಆದರೆ ಮೊನ್ನೆ ನಡೆದಂಥ ಒಂದು ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ನಾನು ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ, ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳ್ತಿದ್ದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯ ಇಲ್ಲ, ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆಯಿಂದ ಮಾತಾಡ್ತೀನಿ ನಾನು. ಯಡಿಯೂರಪ್ಪಗೆ ಯಾವಾಗ ಅವರು ಅಗೌರವವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು, ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈದೆ ಮಾಡ್ಕೊಂಡಿದ್ದೀವಿ, ಸಾಧ್ಯ ಇಲ್ಲ. ಒಂದು ಮಾತು ಹೇಳಿದೆ ನಾವು, ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ಡೇಟ್ ನೀ ಫಿಕ್ಸ್ ಮಾಡಿ, ನೀ ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ನಾ ಶಿಕಾರ್ಪುರದಾಗ ಅವರು ವಿಜೇಂದ್ರ ಮಣಿ ಮುಂದಿಂದ ನಾ ಪ್ರವಾಸ ಚಾಲು ಮಾಡಿದ್ದೇನೆ. ನೀನು ಅನ್ಯಾಯ ಹೇಳ್ತದ ನೋಡೋಣ. ನಾ ಅದಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡಿ. ನಾ ಶಿಕಾರ್ಪುರದಿಂದ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ. ಮತ್ತು ನಾ ಏನು ಪೊಲೀಸರು ತರೋದಿಲ್ಲ, ಗಂಡ್ಮ್ಯಾನ್ ತರೋದಿಲ್ಲ, ಯಾವ ಮಂದಿ ಒಬ್ಬ ಬರ್ತಾನೆ. ನಾ ಎಲ್ಲಿ ನಿನ್ನ ಎಚ್ಚರಿಕೆ, ನಿನ್ನ ಬೇಕಾರೆ ಮೂಲಿ ಮಲ್ಲಿ ಅಡ್ಡಾಡಕ್ಕೆ ಕೊಡೋದಂಥ ಶಕ್ತಿ ನನ್ನ ಕಡೆ ಇದೆ. ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ನಾನು ಕೊಟ್ಟನ. ಆದರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟದ ಅದಕ್ಕೆ